हेलो बच्चों, मैं आपको पिछले भाग में पढ़ाए थे अकल चली बला टली चैप्टर के सारांश। अभी हम इस पाठ के व्याकरणांश देखें, प्रश्नोत्तर और व्याकरणांश को पहला अभ्यास देखें। फर्स्ट मेन इन प्रश्नों को उत्तर लिखो। फर्स्ट क्वेश्चन, पीपल का पेड़ कहाँ था? पीपल का पेड़ जंगल में था। सेकेंड क्वेश्चन, कबूतर दिन भर क्यों घूमते थे? कबूतर दिन भर भोजन के लिए खोजते हुए घूमते थे। थर्ड क्वेश्चन, वे रात भर कहाँ आराम करते थे? वे रात भर पीपल के पेड़ पर आराम करते थे। फोर्थ क्वेश्चन, कबूतरों को धरती पर क्या दिखाई पड़ा? कबूतरों को धरती पर बहुत से दाने दिखाई पड़ा। फिफ्थ क्वेश्चन, जाल किसने बिछाया था? जाल को बहेलिया ने बिछाया था। सिक्स्थ क्वेश्चन, क्या बूढ़ा कबूतर भी जाल में फंस गया? नहीं, बूढ़ा कबूतर जाल में नहीं फंसे। सेवेंथ क्वेश्चन, बूढ़े कबूतर का मित्र कौन था? बूढ़े कबूतर का मित्र चूहे था। एट्थ क्वेश्चन, कबूतरों की मदद किसने की? कबूतरों की मदद चूहे ने की। नाइन्थ क्वेश्चन, इस पाठ से हमें क्या सीख मिलती है? इस पाठ से हमको एकता में बल है, यह सीख मिलते हैं। ओके बच्चों, अब एक बार पढ़ लो। सेकेंड में, 2 या 3 वाक्यों में उत्तर लिखो। ध्यान से सुनो। फर्स्ट क्वेश्चन, कबूतर दाना खाने जाते तो बूढ़े कबूतर ने उनको क्यों रोका? ಅಂದರೆ ಪಾರಿವಾಳಗಳೆಲ್ಲ ಕಾಳು ತಿನ್ನೋಕೆ ಹೋಗಿದ್ದಕ್ಕೆ ಧಾನ್ಯವನ್ನು ವಯಸ್ಸಾದ ಮುದಿ ಕಬೂತರ್ ಏನು ಹೇಳುತ್ತೆ ಅಂತ, ಅದೇನು ಹೇಳುತ್ತೆ ನೋಡೋಣ. ठहरो ठहरो अभी मत उतरो, जंगल में इतने दाने कहाँ से आए? यह कहकर सभी कबूतरों को रुकाया। सेकेंड क्वेश्चन, कबूतर जाल में क्यों फंस गए? कबूतरों ने पेट भर दाने खाए और इसके बाद उड़ना चाहते थे पर ना उड़ सके क्योंकि वे जाल में फंस गए थे। थर्ड क्वेश्चन, चूहे ने कबूतरों की मदद किस प्रकार किया? बूढ़े कबूतर चूहे को बुला लाया, चूहे ने जाल को काट दिया, सभी कबूतर जाल से निकल आया और अंत में चूहे ने धन्यवाद दिया। ओके, अभी थर्ड में अन्य वचन लिखो। फर्स्ट वन, पेड़ पेड़ें, बात बातें, कबूतर कबूतरें, दाना दाने, चूहा चूहे। फोर्थ में विलोम शब्द लिखो, ऑपोजिट वर्ड। फर्स्ट वन, एकता अनेकता, दिन रात, दूर पास, उतरना चढ़ना, आगे पीछे। फिफ्थ में कन्नड़ या अंग्रेजी में अनुवाद करो। फर्स्ट वन, जंगल में पीपल का एक पेड़ था, ಅದನ್ನು ಕನ್ನಡದಲ್ಲಿ ಹೇಳ್ತೀನಿ, ಗಮನ ಇಟ್ಟು ಕೇಳಿ. ಕಾಡಿನಲ್ಲಿ ಒಂದು ಅರಳಿ ಮರ ಇತ್ತು. ಸೆಕೆಂಡ್ ಒನ್, ಕಬೂತರ್ ಧರ್ತಿ ಪರ್ ಉತರ್ನೆ ಲಗೆ, ಪಾರಿವಾಳಗಳು ನೆಲದ ಮೇಲೆ ಇಳಿಯತೊಡಗಿದವು. ಥರ್ಡ್ ಕ್ವೆಶ್ಚನ್, ಬೂಢಾ ಕಬೂತರ್ ಚೂಹೆ ಕೋ ಬುಲಾ ಲಾಯಾ, ವಯಸ್ಸಾದ ಮುದಿ ಪಾರಿವಾಳವು ಇಲಿಯನ್ನು ಕರೆದುಕೊಂಡು ಬಂತು. ओके, सिक्स्थ में समान अर्थ वाले शब्दों को पहचान कर उदाहरण के अनुसार लिख कर खींचो. ಅಂದರೆ ಮ್ಯಾಚ್ ದ ಫಾಲೋಯಿಂಗು,
ಅದಕ್ಕೆ ಸಮಾನ ಅರ್ಥವನ್ನು ಕೊಡೋ ಮತ್ತೊಂದು ಪದವನ್ನು ಹುಡುಕಿ ಇಲ್ಲಿ ನಾವು ಮ್ಯಾಚ್ ಮಾಡಬೇಕು. ಎಲ್ಲ ನೋಡ್ಕೊಳ್ಳಿ, ನೀವು ಬುಕ್ ತಗೊಂಡು ಮ್ಯಾಚ್ ಮಾಡ್ಕೊಳ್ಳಿ. ಖೋಜ್ನ, ढूंढना, ಮಿತ್ರ, ದೋಸ್ತ್, ಮದದ್, ಸಹಾಯತ, ಧರ್ತಿ, ಭೂಮಿ, ಭೋಜನ್, ಖಾನಾ, ಚಿಡಿಯಾ, ಪಕ್ಷಿ. ಓಕೆನಾ? ಎಲ್ಲ ಮಾರ್ಕ್ ಮಾಡ್ಕೊಂಡ್ರಾ? नेक्स्ट मेन 7th मेन, कोष्टक में दिए गए शब्दों से ಖಾಲಿ ಜಗಹೋं को भरो. ಇಲ್ಲಿ ಕೆಲವೊಂದು ಆನ್ಸರ್ಸ್ ಎಲ್ಲ ಕೊಟ್ಟಿದ್ದಾರೆ ಬ್ರಾಕೆಟಲ್ಲಿ. ಬಹೇಲಿಯಾ, ಡಾಕ್ಟರ್, ಧೋಬಿ, ದರ್ಜಿ, ಬಡೈ. ಈ ಆನ್ಸರ್ ಯಾವ್ಯಾವ ಡ್ಯಾಶಸ್ಗೆ ಫಿಲ್ ಮಾಡಬೇಕು ಅಂತ ನೋಡೋಣ. ಉದಾಹರಣೆ ಕೊಟ್ಟಿದ್ದಾರೆ. ಇಲಾಜ್ ಕರ್ನೇವಾಲ ಡ್ಯಾಶ್ ಡಾಕ್ಟರ್ ಅಲ್ವಾ. ಇನ್ನು ನೆಕ್ಸ್ಟ್ ಯಾವ್ಯಾವ ಡ್ಯಾಶಸ್ಸಲ್ಲಿ ಯಾವ್ದು ಬರುತ್ತೆ ನೋಡೋಣ. ಫಸ್ಟ್ ಒನ್, ಕಪಡೆ ಸೀನೆವಾಲ ಅಂದರೆ ಬಟ್ಟೆ ಹೊಲಿಯೋರ್ನ ಏನು ಹೇಳ್ತಾರೆ? ದರ್ಜಿ. ಇಲ್ಲಿದೆ ನೋಡಿ ಆನ್ಸರು, ದರ್ಜಿ. ಸೆಕೆಂಡ್ ಒನ್, ಲಕಡಿ ಕಿ ಚೀಸೆ ಬನಾನೆ ವಾಲ ಅಂದರೆ ಕಾರ್ಪೆಂಟರ್ನ ನಾವೇನಂತೀವಿ ಹಿಂದಿಲಿ? ಬಡಯಿ. ಥರ್ಡ್ ಒನ್, ಚಿಡಿಯಾ ಪಕಡ್ನೆ ವಾಲ, ಅಕ್ಕಿ ಪಕ್ಷಿಗಳನ್ನು ಹಿಡಿಯೋರ್ನ ಏನಂತಾರೆ? ಬಹೇಲಿಯಾ ಅಂತ ಹೇಳ್ತಾರೆ ಅಲ್ವಾ. ಫಿಲ್ ಮಾಡ್ಕೊಳ್ಳಿ, ಇಲ್ಲಿದೆ ನೋಡಿ ಬ್ರಾಕೆಟಲ್ಲಿ ಬಹೇಲಿಯಾ. ಓಕೆ, ನೆಕ್ಸ್ಟ್ ಫೋರ್ತ್ ಒನ್, ಕಪಡೆ ಧೋನೆ ವಾಲ, ಬಟ್ಟೆ ಒಗೆಯೋರ್ನ ಏನಂತೀವಿ ನಾವು? ಧೋಬಿ. ಧೋಬಿ ಅಂತ ಕರಿತೀವಿ. ಓಕೆ, ಈಗ 8th ಮೇನ್. ಇಲ್ಲಿ ಕೆಲವು ಚಿತ್ರಗಳನ್ನು, ಪಕ್ಷಿದು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅದು ಏನೇನು ಅಂತ ಅದ್ರ ಹೆಸರನ್ನು ನಾವು ಇಲ್ಲಿ ಬರಿಬೇಕು, ಮೆನ್ಷನ್ ಮಾಡಬೇಕು. ಎಲ್ಲ ಬರ್ಕೊಳ್ಳಿ. ಫಸ್ಟ್ ಒನ್, ಮೈ ಮಧುರ್ ಗಾತಿ ಹೂँ. ಇಂಪಾಗಿ ಆಡುವ ಪಕ್ಷಿ ಯಾವುದು? ಕೋಗಿಲೆ ಅಲ್ವಾ. ಅದನ್ನು ಕೋಯಲ್ ಅಂತ ಬರ್ಕೊಳ್ಳಿ ಎಲ್ಲ. ಸೆಕೆಂಡ್ ಒನ್, ಮೈ ಸುಂದರ್ ನಾಚ್ನ ಚಾಹತಿ ಹೂँ. ತುಂಬ ನಾಟ್ಯ ಆಡೋದು ಯಾವ ಪಕ್ಷಿ? ಮಳೆ ಬಂದಾಗ ನವಿಲು. ಅದನ್ನು ಏನಂತಾರೆ ಹಿಂದಿಲಿ? ಮೋರ್. ಮೋರ್ ಅಂತ ಬರ್ಕೊಳ್ಳಿ. ಥರ್ಡ್ ಒನ್, मैं शांति का प्रतीक हूँ. ये कौन सा पक्षी है? शांति का प्रतीक सफ़ेद वाला है ना, ये कबूतर ಅಂದರೆ ಪಾರಿವಾಳ, ಪಿಜಿಯನ್. ಫೋರ್ತ್ ಒನ್, मैं पानी में तैरता हूँ. ನೀರಿನ ಮೇಲೆ ತೇಲೋದು ಯಾವ ಪಕ್ಷಿ? ಹಂಸ. ಹಂಸ ಪಕ್ಷಿ ನೀರಲ್ಲೇ ತೇಲ್ತಾ ಇರುತ್ತೆ, ಹಂಸ್ ಅಂತ ಬರ್ಕೊಳ್ಳಿ. ಫಿಫ್ತ್ ಒನ್, ಮೇರಿ ನಾಕ್ ಲಾಲ್ ಹೇ. ಕೆಂಪು ಕೊಕ್ಕನ್ನು ಹೊಂದಿರುವಂಥ ಪಕ್ಷಿ ಯಾವುದು? ಗಿಳಿ ಅಲ್ವಾ. ಅದನ್ನು ತೋತಾ ಅಂತ ಬರ್ಕೊಳ್ಳಿ. ओके बच्चों, अभी नेक्स्ट कौन सा मेन? 9th मेन है. नमूने के अनुसार ಖಾಲಿ ಜಗ ಬರೋ. ಇಲ್ಲಿ ಕೆಲವು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದನ್ನು ಓದಿ ಆಮೇಲೆ ಈ ಕ್ವಶನ್ಸನ್ನು ಬರಿಬೇಕು. ಕಬೂತರ್ ದಾನಾ ಚುಗ್ ರಹೇ ಹೇ. ಕಬೂತರ್ ದಾನಾ ಚುಗ್ನೆ ಲಗೆ. ಗೊತ್ತಾಯ್ತಾ? ಈಗ ಎಕ್ಸಾಂಪಲು ಚುಗ್ ರಹೇ ಹೇ, ಚುಗ್ನೆ ಲಗೆ ಅಂತ ಬರಿಬೇಕು. ಇಲ್ಲಿ ಅದೇ ಥರನೇ ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಈ ಬೇರೆ ಕ್ವಶನ್ಗಳಿಗೂ ಅದೇ ಥರ ನಾವು ಬರಿಬೇಕು. ಫಸ್ಟ್ ಒನ್, ಕಬೂತರ್ ಧರ್ತಿ ಪರ್ ಉತರ್ನಾ ಅಂತ ಕೊಟ್ಟಿದ್ದಾರೆ ಬ್ರಾಕೆಟಲ್ಲಿ. ಉತರ್ ರಹೇ ಹೇ ಅಂತ ಫಸ್ಟ್ ಕ್ವಶನ್, ಫಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಗೆ. ಎರಡನೇದು ಅದ್ರದ್ದು ಆನ್ಸರು ಕಬೂತರ್ ಧರ್ತಿ ಪರ್ ಉತರ್ನೆ ಲಗೆ. ಓಕೆ, ಎರಡನೇದು ಚೂಹೆ ಜಾಲ್ ಕಾಟ್ನಾ. ಬ್ರ್ಯಾಕೆಟಲ್ಲಿ ಏನಿದೆ? ಕಾಟ್ನಾ ಇದೆ, ಅದನ್ನು ನಾವು ಕಾಟ್ ರಹೇ ಹೇ ಫಸ್ಟ್ ಡ್ಯಾಶಸ್ಗೆ. ಆಮೇಲೆ ಸೆಕೆಂಡ್ ಡ್ಯಾಶಸ್ಸು ಚೂಹೆ ಜಾಲ್ ಕಾಟ್ನೆ ಲಗೆ. ಓಕೆನಾ? ಥರ್ಡ್ ಒನ್, ಕಬೂತರ್ ಜಾಲ್ ಲೇಕರ್ ಉಡ್ನಾ ಅಂತ ಕೊಟ್ಟಿದ್ದಾರೆ, ನಾವು ಉಡ್ ರಹೇ ಹೇ ಅಂತ ಬರಿಬೇಕು. ಎರಡನೇದು कबूतर जाल लेकर उड़ने लगे. ओके ना? ಎಲ್ಲ सब ठीक से सुन लो और लिख लो. ओके, अभी भाषा ज्ञान देखें. पाठ के आधार पर तालिका की सहायता से वाक्य बनाओ. ಇದರ 5 ಕೊಟ್ಟಿದ್ದಾರೆ ಇದು ಪಟ್ಟಿನಲ್ಲಿ. ಅದನ್ನು ನಾವು ಮ್ಯಾಚ್ ದ ಫಾಲೋಯಿಂಗ್ ಥರ ಫಸ್ಟು, ಸೆಕೆಂಡು, ಥರ್ಡ್ 3 ಪದನೂ ಜೋಡಿಸಿ ನಾವು ಒಂದು ವಾಕ್ಯ ಮಾಡಿ ಇಲ್ಲಿ ಕೆಳಗಡೆ ಡ್ಯಾಶಸ್ ಕೊಟ್ಟಿದ್ದಾರಲ್ಲ ಅಲ್ಲಿ ಬರಿಬೇಕು.
ಫಸ್ಟ್ ನೋಡ್ಕೊಳ್ಳಿ ಎಲ್ಲ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಕಬೂತರ್ ಭೋಜನ್ ಕಿ ಖೋಜ್ ಮೇ ಆಯೇ ಗಯೇ. ಅದೇ ಥರ ನೋಡಿ ಇಲ್ಲಿದೆ, ಕಬೂತರ್ ಭೋಜನ್ ಕಿ ಖೋಜ್ ಮೇ ಗಯೇ ಅಂತ ಕೊಟ್ಟಿದ್ದಾರಲ್ಲ, ಫಸ್ಟು ಕಾಲಮಲ್ಲಿ, ಸೆಕೆಂಡ್ ಕಾಲಮಲ್ಲಿ, ಥರ್ಡ್ ಕಾಲಮಲ್ಲಿ. ಅದೇ ಥರ ಎರಡನೇದು ಬೂಡಾ ಕಬೂತರ್, ಎರಡನೇದು ಬೂಡಾ ಕಬೂತರ್ ಉನ್ಕೆ ಸಾತ್ ನಹಿ ಗಯೇ. ओके, थर्ड वन, उसने एक पेड़ की तरफ इशारा किया. फोर्थ वन, चूहे ने जाल काट दिया. फोर्थ वन, उन्होंने चूहे को धन्यवाद दिया. ಆಯಿತಾ, 4. ಓಕೆ, ನೆಕ್ಸ್ಟು ವಚನ್. ಇಲ್ಲಿ ಏನಿದೆಯೋ ಅದನ್ನೇ ಒಂದು ಸಲ ನೀವು ರಿವೈಸ್ ಮಾಡ್ಕೋಬೇಕು, ಓದ್ಕೊಂಡು ತಿಳ್ಕೋಬೇಕು. ಉದಾಹರಣೆ, ಗೋಡಾ ದೌಡ್ತಾ ಹೇ, ಗೋಡೆ ದೌಡ್ತೆ ಹೇ ಅಂದರೆ ಏಕವಚನ ಬಹುವಚನ, ಅದು ಇದು ಸಿಂಗ್ಯುಲರ್ ಪ್ಲೂರಲ್ ಅಂತ. ಮೈ ಚಾಯ್ ಪೀ ರಹಿ ಹೂँ, ಹಮ್ ಚಾಯ್ ಪೀ ರಹಿ ಹೇ. बच्चा सो रहा है, बच्चे सो रहे हैं. नेक्स्ट, शब्द के जिस रूप से उसके एक या अनेक होने का बोध होता है उसे वचन कहते हैं. ಇದೆಲ್ಲ ಗ್ರಾಮರ್ ಪಾಯಿಂಟ್ಸು, ಎಲ್ಲ ನೋಡ್ಕೊಳ್ಳಿ ಗಮನ ಇಟ್ಟು. ನಿಮ್ಮ ನೋಟ್ಸಲ್ಲೂ ಇದನ್ನು ಬರ್ಕೋಬೇಕು, ಬರ್ಕೊಂಡು ಕಲ್ತ್ಕೊಳ್ಳಿ. ನೆಕ್ಸ್ಟು ವಚನ್ ಕೆ ದೋ ಭೇದ್ ಹೇ. ವಚನಗಳಲ್ಲಿ ಎಷ್ಟು ಭೇದಗಳಿವೆ? ಹೌ ಮೆನಿ ಟೈಪ್ಸ್? 2 ಟೈಪ್ಸ್ ಅಲ್ವಾ, ಏಕವಚನ್ ಔರ್ ಬಹುವಚನ್. ಏಕವಚನದಲ್ಲಿ ಹೇಗೆ ಮಾತಾಡೋದು, ಬಹುವಚನದಲ್ಲಿ ಹೇಗೆ ಮಾತಾಡ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ, ನೋಡೋಣ. ಪತ್ತಾ ಹಿಲ್ ರಹಾ ಹೇ, ಪತ್ತಾ ಅಂತ ಇಲ್ಲಿದೆ ಏಕವಚನ, ಇಲ್ಲಿ ಬಹುವಚನದಲ್ಲಿ ಪತ್ತೆ, ಎಲೆಗಳು. ಇಲ್ಲಿ ಎಲೆ ಅಂತ, ಇಲ್ಲಿ ಎಲೆಗಳು ಅಂತ. ಪತ್ತೆ ಇಲ್ ರಹೇ ಹೇ, ಇಲ್ಲಿ ರಹಾ ಹೇ ಇದೆ, ಇಲ್ಲಿ ರಹೇ ಹೇ ಇದೆ. ಆ ಥರ ಏಕವಚನ ಬಹುವಚನ. ದಾದಿ ಕಹಾನಿ ಸುನಾ ರಹಿ ಹೇ, दादी कहानियाँ सुना रही हैं. लड़की गाना गा रही है, लड़कियाँ गाना गा रही हैं. कुत्ता भौंकता है, कुत्ते भौंकते हैं. ओके, सभी आपको समझ में आई ना? और एक बार ठीक से पढ़ लो, ठीक से सभी सुन के लिख लो. हमारे चैनल को सब्सक्राइब करो, लाइक करो, और कोई डाउट है तो कमेंट करो बच्चों. थैंक यू.